ಬೌಲಿಂಗ್ ಟ್ರೋಫಿ ಯಾವ ಟೀಮ್ ಗೆಲ್ಲುತ್ತೆ ಅವ್ರ ಹತ್ರ 10 days ಅಪ್ಪು ಕಪ್ಪುನ ಕಳಿಸ್ಕೊಡ್ತೀವಿ. ಅದಾದ್ಮೇಲೆ ಮತ್ತೆ ಮೇಡಮ್ ಮನೆಗೆ ವಾಪಸ್ ಬಂದ್ಬಿಡ್ಬೇಕು. ಥ್ಯಾಂಕ್ ಯು. ಹೌದು, ಕಚೇರಿಗೆ, ನಿಮ್ಮ ಕಚೇರಿಗೆ, ನಿಮ್ಮ ಮನೆಗೆಲ್ಲ ಕಚೇರಿಗೆ. ಥ್ಯಾಂಕ್ ಯು. ಮೊದಲ ದಿನದಿಂದ ಕೂಡ ಪ್ರೀತಿಯನ್ನ ನೀಡ್ತಾ ಇದ್ದೀರಾ. ಈ ಬಾರಿ ಅಸೋಸಿಯೇಟ್ ಕೂಡ ಆಗಿದ್ದೀರಾ. ಹಾಗಾಗಿ ಎಲ್ಲರ ಪರವಾಗಿ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಬಹಳ ಪ್ರೀತಿಯಿಂದ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಅಪ್ಪು ಅವರ ಹೆಸರಿನಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿರುವಂಥದ್ದು ಬಹಳ ಸಂತೋಷ ತಂದುಕೊಡ್ತಾ ಇದೆ. ಯಾಕೆ ಅಂತಂದರೆ ಅಪ್ಪು ಅವ್ರ ಬಗ್ಗೆ ಹೆಚ್ಚಿನದಾಗಿ ಏನು ಹೇಳೋ ಅಗತ್ಯ ಇಲ್ಲ. ಅಪ್ಪು ಅಂದರೆ ಒಂದು ಶಕ್ತಿ. ನಿತ್ಯ ಕೂಡ ಅವರು ಒಂದು ಚೈತನ್ಯವಾಗಿ ನಮ್ಮೆಲ್ಲರ ಮಧ್ಯೆ ಅವರು ಹರಡ್ತಾನೆ ಇರ್ತಾರೆ. ಅಪ್ಪು ಅವರು ನಮ್ಮ ಬೆಳ್ಳಿತೆರೆಯ ಒಂದು ಅಕ್ಕ. ಯಾಕೆ ಅಂತಂದರೆ ಬರೀ ನಟರಾಗಿ ಅಲ್ಲ, ಅವರ ನಡವಳಿಕೆ ಮತ್ತು ಅವರ ವ್ಯಕ್ತಿತ್ವದಿಂದ ಕೂಡ ಅವರು ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದಂಥವರು. ಆ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇನೆ. ಯಾಕೆ ಅಂತಂದರೆ 3 ಪೀಳಿಗೆಯ ಜನರಿಗೆ ಅಪ್ಪು ಅವರು ಭಾಳ ಇಷ್ಟ ಆಗ್ತಾರೆ. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಅಪ್ಪು ಅಂದರೆ ಇಷ್ಟ, ನನಗೂ ಕೂಡ ಅಪ್ಪು ಅಂದರೆ ಇಷ್ಟ, ನನ್ನ ಮಕ್ಕಳಿಗೂ ಕೂಡ ಅಪ್ಪು ಅಂದರೆ ಇಷ್ಟ. ಹೀಗಾಗಿ ಅಪ್ಪು ಅವರ ಹೆಸರಿನಲ್ಲಿ ಈ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಏನು ನಡೀತಾ ಇದೆ ಸೀಸನ್ 2 ಅದು ಯಶಸ್ವಿಯಾಗಿ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ಎಲ್ಲ ಆಟಗಾರರಿಗೂ ಮತ್ತು ಕಾರ್ಯಕ್ರಮದ ಸಂಘಟಕರಿಗೂ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮೊದಲನೇದಾಗಿ ಚೇತನ್ ಎಷ್ಟು ವಿನಯವಂತ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ದೂರವಾಣಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಅತಿಥಿಗಳಾಗಿ ಬರಬೇಕು ಅಂತ ಹೇಳಿದಾಗ ನಾನೇ ಬರ್ತೀನಿ, ಬಂದು ಇನ್ವೈಟ್ ಮಾಡ್ತೀನಿ ಅಂತ. ನನಗೆ ಅಪ್ಪು ಮೇಲೆ ಇರೋಂಥ ಅಭಿಮಾನ ಅವನನ್ನು ಕರ್ಸ್ಕೊಂಡಿದ್ದೆ. ಬರಬೇಡ, ಇದು ನನ್ನ ಮನೆ ಕೆಲಸ, ನಮ್ಮ ಹುಡುಗ ಹೆಸರಿಟ್ಟು ನೀವು ಮಾಡ್ತಾ ಇದ್ದೀರ, ಸೀಸನ್ 1 ಕರೀಲಿಲ್ಲ, 2 ಕರೆದಿದ್ರೆ ಭಾಳ ಸಂತೋಷದಿಂದ ಬರ್ತೀನಿ ಅಂತ ಹೇಳಿದೆ. ಇವತ್ತು ತಡವಾಗಿ ಬಂದೆ. ಹೊನ್ನವಳ್ಳಿ ಕೃಷ್ಣವರ ಒಂದು ಸನ್ಮಾನ ಸಮಾರಂಭ ಆಯಿತು. ಯಾಕೆಂತ ಹೇಳಿದ್ರೆ 40 ವರ್ಷದ ಸ್ನೇಹ. ಇವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಭಿನಂದನಾ ಭಾಷಣ ಮಾಡೋದಕ್ಕೆ ನಮ್ಮನ್ನೇ ಕರೆದಿದ್ರು. ಅದನ್ನು ಮುಗಿಸ್ಕೊಂಡಿದ್ದಕ್ಕೆ ಬಂದೆ. ಒಟ್ಟಿನಲ್ಲಿ ಕ್ರೀಡೆ ಎಲ್ಲರಲ್ಲೂ ಇರಬೇಕು. ಕ್ರೀಡೆ ಮನೋಭಾವನೆಯನ್ನು ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳಿಬೋದು, ಜೊತೆಗೆ ನಿಮ್ಮ ಆರೋಗ್ಯ ಕಾಪಾಡಬಹುದು. ಹಾಗಾಗಿ ಒಂದು ಅಪ್ಪು ಸೀಸನ್ 2 ಯಶಸ್ವಿ ಆಗಲಿ. ಯಾಕೆಂತ ಹೇಳಿದ್ರೆ ಅಪ್ಪು ಹೆಸರು ಎಲ್ಲಿರುತ್ತೋ ಅಲ್ಲಿ ಯಶಸ್ಸನ್ನ ಕಾಣ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಮೊದಲು ರಾಜ್ ಕಪ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ವಿ. ಇಲ್ಲೇ ಇದ್ದಾರೆ ಎಲ್ಲೋ ರಾಜೇಶ್ ಬ್ರಹ್ಮವರು ಅವರು ನಮ್ಮನ್ನು ದುಬೈಗೆಲ್ಲ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಚೀಫ್ ಗೆಸ್ಟ್ ನಾನೇ. ಅಷ್ಟು ಅದ್ಭುತವಾಗಿ ನಡೆಸ್ಕೊಟ್ರು. ಈ ಬಾರಿನೂ ಕೂಡ ಅನೇಕ ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ. ಎರಡೂ ಕೂಡ ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು. ನಾನು ಒಂದು ಕಿವಿ ಮಾತು ಹೇಳ್ತೀನಿ, ಎಲ್ಲೂ ಕೂಡ ಈ ಕ್ರೀಡೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ತಾವು ಅಪ್ಪು ಹೆಸರಿಗೆ ಕೆಟ್ಟ ಕಳಂಕವನ್ನು ತರದಕ್ಕೆ ಈ ಕ್ರೀಡೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಕ್ಕೆ ನಾವೆಲ್ಲರೂ ಖುಷಿ ಪಡ್ತೀವಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.